ಹಾಯ್ ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇದು ನಮ್ಮ ಮನೆ ಅಂದರೆ ಹೋಮ್ ಬ್ರೀಡ್ ಪಪ್ಪೀಸು, ಟಾಯ್ ಪೂಡಲ್ ಅಂತ ಹೇಳ್ತಾರೆ. ಸೊ ಎಕ್ಸಾಟಿಕ್ ಬ್ರೀಡ್ ಇದೆ. ಮತ್ತು ಇದು ಮದರ್ ಆ್ಯಂಡ್ ಫಾದರ್ ಕೂಡ ಫೋಟೋಸ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು 2 ಫೀಮೇಲ್ ಇದೆ ನಮ್ಮ ಹತ್ರ. ಫೀಮೇಲ್ ಮಾತ್ರ ಇರೋದು. ಆಗಸ್ಟ್ 1ಗೆ ಬರ್ತ್ ಡೇಟ್, ಅಂದರೆ ಬರ್ಡೇ ಬಂದು ಆಗಸ್ಟ್ 1ಗೆ. ಈ ಅಕ್ಟೋಬರ್ಗೆ 2 ಮಂತ್ಸ್ ಆಯಿತು. ಮತ್ತು ವ್ಯಾಕ್ಸಿನೇಷನ್ ಕೂಡ ಆಗಿದೆ. ಯಾರಿಗಾದರೂ ಫೀಮೇಲ್ ಪಪ್ಪೀಸ್ ಹೋಮ್ ಬ್ರೀಡಿಂಗೋಸ್ಕರ ಇಲ್ಲ ಇಷ್ಟಪಟ್ಟು ಮನೆಯಲ್ಲಿ ಸಾಕೊಳ್ಳೋದಕ್ಕೋಸ್ಕರ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಮೆಸೇಜಲ್ಲಿ ತಿಳಿಸಿ. ಮತ್ತು ಫೀಮೇಲ್ ಈ ಪಪ್ಪೀಸು ಒಂದು ಪ್ರೈಸ್ ಬಂದು ಒಂದು ಫೀಮೇಲ್ಗೆ 25K ಇರುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನನ್ನ ಮೆಸೇಜಲ್ಲಿ ನಿಮ್ಮ ನಂಬರು ಇಲ್ಲ ಮೇಲ್ ID ಆದರೂ ಅಟ್ಲೀಸ್ಟ್ ಹಾಕಿ ಅಂತ ಕೂಡ ಹೇಳ್ತೀನಿ. ಇದು 2 ಪಪ್ಪೀಸ್ ಮಾತ್ರ ಇರೋದು. ಸೊ ಯಾರು ಬೇಕೋ ಅವ್ರಿಗೆ ಇಷ್ಟ ಇದ್ದರೆ ಬುಕ್ ಮಾಡಿ ಪೇಮೆಂಟ್ ಮಾಡಿಬಿಟ್ಟು ನಿಮ್ಮ ಪಪ್ಪೀಸ್ನ ನಿಮ್ಮ ಮನೆಗೆ ಆರಾಮ್ಸೆ ತೊಗೊಂಡು ಹೋಗ್ಬೋದು. ವ್ಯಾಕ್ಸಿನೇಷನ್ ಕೂಡ ಆಗಿದೆ ಅಂತ ಹೇಳ್ತೀನಿ. ಮೇಂಟೆನೆನ್ಸ್ ತುಂಬ ಈಸಿ. ತುಂಬ ಒಂದು ಚಿಕ್ಕ ಪೂಡಲ್ಲಿರೋದ್ರಿಂದ ಅಡಲ್ಟ್ ಆದಮೇಲೆ ಇದು ಒಂದು 4 to 5 kg ಅಷ್ಟೇ ಇರುತ್ತೆ ಅಂತ ಹೇಳ್ತೀನಿ. 1 BHKನಲ್ಲಿ ಕೂಡ ಇವನ್ ನೀವು ಸಾಕೋಬಹುದು ಅಂತ ಹೇಳ್ತೀನಿ. ನನ್ನ ಮನೆ ನೇಬರ್ಸ್ ಒಬ್ಬರು 1 BHKನಲ್ಲಿದ್ದಾರೆ. ಅವರು ಇದು ಶಿಡ್ಜು ಅವ್ರ ಮನೇಲಿ ಒಂದು ಫೀಮೇಲ್ ಇದೆ, ಅದ್ರ ಜೊತೆಗೆ ಇದನ್ನು ಕೂಡ ಅವರು ತಗೊಂಡು ಹೋಗಿದ್ದಾರೆ ನಮ್ಮ ನೇಬರು. ಸೊ ತುಂಬ ಒಳ್ಳೆ ಕ್ಯೂಟು, ಮತ್ತು ಸೌಂಡ್ ಇರಲ್ಲ. ಸುಮ್ಮನೆ ಬೊಗಳೋದಾಗಲಿ ಕಚ್ಚೋದಾಗಲಿ 5 ತಿಂಗಳ ಮಗು ಜೊತೆ ಕೂಡ ನೀವು ಆಟ ಆಡೋದಕ್ಕೆ ಬಿಡ್ಬೋದು. ಅಷ್ಟು ಒಂದು ಮಗು ಥರ ಇರೋ ಒಂದು ಪೂಡಲ್ ಪಪ್ಪಿ ಅಂತ ಹೇಳ್ತೀನಿ, ಟಾಯ್ ಪೂಡಲ್ಲು. ಈಗ ನಮ್ಮ ಹತ್ರ ಇರೋದು 2 ಮಾತ್ರ ಮರಿಗಳಿರೋದು, 2 ಮಂತ್ಸ್ ಮರಿ ಫೀಮೇಲು. ಸೊ ಆದಷ್ಟು ಬೇಗ ಈ ಮಗುನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಕೂಡ ಹೇಳ್ತಾ, ಮತ್ತು ಇದು ಹೈಪೋ ಅಲರ್ಜೆನಿಕ್ ಇರುತ್ತೆ. ಅಂದರೆ ಯಾರಿಗೂ ಅಲರ್ಜಿ ಮತ್ತು ಏನಾದರೂ ಅಸ್ತಮಾ ಇದ್ದರೆ ಆ ಪೇಷಂಟ್ಗಳಿಗೆ ಏನೂ ಹಾರ್ಮ್ ಆಗಲ್ಲ ಅಂತ ಹೇಳ್ತೀನಿ. ಮಕ್ಕಳ ಜೊತೆ ಕೂಡ ಆಟ ಆಡೋಕ್ಕೆ ಬಿಡ್ಬೋದು. ಮತ್ತು ಆರ್ಡರ್ ಅಂದರೆ ಸ್ಮೆಲ್ಲೆಲ್ಲ ಮನೆಯಲ್ಲಿ ಬರೋದು ಆ ಥರ ಇರಲ್ಲ. ಈ ಪೆಟ್ ತುಂಬ ಕ್ಯೂಟಾಗಿ, ತುಂಬ ಒಂಥರ ಬೊಂಬೆ ಥರ, ಡಾಲ್ ಥರ ಇರುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಆರಾಮ್ಸೆ ಎತ್ಕೊಂಡು ಓಡಾಡ್ಬೋದು. ನೀವು 2 ವೀಲರ್ ಕಾರಲ್ಲಿ ಕೂಡ ಕರ್ಕೊಂಡು ಓಡಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.